ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ದೂದ್ ಸಾಗರವನ್ನು ನೋಡ್ಕೊಂಡು ಬರೋಣ. ಇದು ಗೋವಾದಲ್ಲಿ ಮತ್ತು ಕರ್ನಾಟಕದ ಬಾರ್ಡರಲ್ಲಿ ಬರುತ್ತೆ. ಇದಕ್ಕೆ ಸುರಕ್ಷಿತವಾಗಿ ನೋಡಬೇಕಂದ್ರೆ ನಾವು ಗೋವಾ ಮೂಲಕನೇ ನೋಡೋದು ತುಂಬ ಉತ್ತಮವಾಗಿರುತ್ತೆ. ಫಸ್ಟ್ ನಾವು ಗೋವಾದ ಮೋಲಂಗೆ ಹೋಗಬೇಕು. ಮೋಲಂನಿಂದ ನಾವು ಕೋಲಂಗೆ ಹೋಗಬೇಕು. ಏನು ವೀಕ್ಷಣೆ ಮಾಡ್ತಿದ್ರೆ ಕೋಲಂ ಇಲ್ಲಿಂದ ಅವ್ರ ಜೀಪಲ್ಲಿ ಇರುತ್ತೆ, ಅವ್ರ ಜೀಪಲ್ಲಿ ಹೋಗಬೇಕು. ಒಬ್ಬರಿಗೆ ಅವರು ಈ ರೀತಿ ಚಾರ್ಜ್ ಮಾಡ್ತಾರೆ. ನೀವು ಒಂದು ಜೀಪನ್ನು ತೆಗೆದುಕೊಂಡ್ರೆ 4700. ಅದರಲ್ಲಿ ಇಬ್ಬರು ಹೋಗ್ಬೋದು, 3 ಜನ, 4 ಜನ, 5 ಜನ, 6 ಜನ, 7 ಜನ ಹೋಗ್ಬೋದು. 7 ಜನ ಹೋದರೆ ಒಬ್ಬರಿಗೆ 600 ರೂಪಾಯಿ. ಅಕಸ್ಮಾತ್ 6 ಜನ ಹೋದರೆ 700 ರೂಪಾಯಿ, 5 ಜನ ಹೋದರೆ 840 ರೂಪಾಯಿ. ಒಟ್ಟು ಒಂದು ಜೀಪಿನ ಬೆಲೆ 4700. ಕೋಲಂನಿಂದ ದೂದ್ ಸಾಗರವರೆಗೆ ಕರೆದುಕೊಂಡು ಹೋಗ್ತಾರೆ. ಮತ್ತೆ ಅಲ್ಲಿ ಮಧ್ಯದಲ್ಲಿ ಹೋದ ನಂತರ ಅಲ್ಲಿ ಮತ್ತೆ ಫಾರೆಸ್ಟ್ ಎಂಟ್ರಿ ಅಂತ 100 ರೂಪೀಸು, JFDC ಚಾರ್ಜ್ ಅಂತ 50 ರೂಪಾಯಿ, ಆನಂತರ GTDC ಚಾರ್ಜ್ ಅಂತ 59, ಆನಂತರ ಲೈಫ್ ಜಾಕೆಟ್ ಅಂತ ತಿಳ್ಕೊಂಡು 40 ರೂಪೀಸ್, ಅಲ್ಲಿ 249 ರೂಪೀಸು ಕೊಡಬೇಕಾಗತ್ತೆ. ಅಷ್ಟು ಕೊಟ್ಬಿಟ್ಟು ನಾವು ದೂದ್ ಸಾಗರ ನೋಡಲಿಕ್ಕೆ ಹೋಗ್ಬೋದು. ಸೊ ಟೋಟಲು 800 ರೂಪೀಸ್, 49 ರೂಪೀಸ್ ಆಗುತ್ತೆ. ಇಲ್ಲಿಂದ ನಾವು ಟಿಕೆಟನ್ನು ತೊಗೊಳ್ಳೋದು. ಸೊ ನಾವಿಲ್ಲಿ ತೊಗೊಳ್ತಾ ಇದ್ದೇವೆ ನೋಡಿ. ನಾನಿಲ್ಲಿ ಅವ್ರಿಗೆ ಹೇಳೋ ಸಂದರ್ಭದಲ್ಲಿ ಅಲ್ಲಿ ನಾನು ಕನ್ನಡದಲ್ಲಿ ಮಾತನಾಡ್ತಾ ಇದ್ದೆ. ಸೊ ಕನ್ನಡದಲ್ಲಿ ಮಾತನಾಡೋದ್ರಿಂದ ಅಲ್ಲಿ ಕನ್ನಡಿಗರಿಗಿದ್ದರು. ಸೊ ಕನ್ನಡಿಗರಿಂದ ತುಂಬ ಖುಷಿ ಅಂದ್ಬಿಟ್ರು. ಹೆಚ್ಚಾಗಿ ಮೋರ್ದೇನಲ್ಲಿ ಕರ್ನಾಟಕದವರೇ ಇರ್ತಾರೆ ಜಾಸ್ತಿ. ಸೊ ಕರ್ನಾಟಕದವರು ಇದ್ದರು. ನಾನು ಮಾತಾಡೋದು ನೋಡ್ಬಿಟ್ಟು ಅವ್ರು ಹೇಳಿದರು ನಾವು ಕೂಡ ಕರ್ನಾಟಕದವರು ಅಂತ ತಿಳ್ಕೊಂಡ್ಬಿಟ್ಟು ಅವರು ಆಯ್ ಅಂತ ಮಾಡ್ತಾಯಿದ್ರು. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಕನ್ನಡದವ್ರು ಜಾಸ್ತಿ ಇರ್ತಾರೆ. ನಾನು ಮೋಲಂಬಿಂದ ಕೋಲಂಗೆ ಹೋಗಬೇಕಾದ್ರೆ ಈ ರೆಡ್ ಟಿ ಶರ್ಟ್ದವ್ರು ಇದ್ದಾರಲ್ಲ, ಅವ್ರು ಗುಜರಾತದವರು, ಮೂಲತಃ ಗುಜರಾತದವರು, ಬಟ್ ಇಂಗ್ಲೆಂಡಲ್ಲಿ ಸೆಟ್ಲ್ ಆಗಿದ್ದಾರೆ, ಪೈಲಟ್ ಅವರು. ಸೊ ಅವ್ರ ಹಿಂದ್ಗಡೆ ಇರೋ ಅವ್ರ ಮಿಸ್ಸಸ್ಸು, ಅವ್ರ ಕಾರಲ್ಲೇ ನಾನು ಮೋಲಂಬಿಂದ ಕೋಲಂವರೆಗೆ ಬಂದಿರೋದು. ಫಸ್ಟ್ ನಾವಲ್ಲಿ ಮಹಾವೀರ ನ್ಯಾಷನಲ್ ಪಾರ್ಕ್ ನೋಡ್ಲಿಕ್ಕೆ ಹೋಗಿದ್ದು, ಬಟ್ ಅಲ್ಲಿ ಅವಕಾಶ ಇಲ್ಲ ಅಂದಾಗ ಸೊ ಇವರು ಕೂಡ ಅಲ್ಲೇ ಬಂದಿದ್ದರು. ಸೊ ಜೊತೆಗೆ ನಾವು ಅವ್ರ ಜೊತೆನೇ ನಾವಿಲ್ಲಿ ಮೋಲಂಬಿಂದ ಕೋಲಂವರೆಗೂ ಬಂದಿರೋದು. ಸೊ ಅವರು ಇಂಗ್ಲೆಂಡಿಂದ ಬಂದಿದ್ದಾರೆ ಗೋವಾ ಟ್ರಿಪ್ಗೆ. ಮೂಲತಃ ಗುಜರಾತ್ದವರು, ಅವರು ಪೈಲಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಟಿಕೆಟನ್ನು ತೊಗೊಂಡ್ಬಿಟ್ಟು ಇಲ್ಲಿಂದ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಒಂದು ಜೀಪಲ್ಲಿ ಹೋಗಬೇಕು. ಅವ್ರ ಜೀಪಲ್ಲೇ ಹೋಗಬೇಕು. ನಮ್ಮ ಸ್ವಂತ ವೆಹಿಕಲ್ ಇದೆ, ಅಲ್ಲಿ ಬಿಡೋದಿಲ್ಲ. ಅವ್ರ ಜೀಪಲ್ಲೇ ನಾವು ಹೋಗಬೇಕಾಗತ್ತೆ. ಈಗ ನಾವು ಇಲ್ಲಿ ಟಿಕೆಟ್ ತೊಗೊಳ್ಳೋದು, ಈ ಟಿಕೆಟ್ ಕೌಂಟರ್ ಇದೆ. ಸೊ ಇಲ್ಲಿ ಟಿಕೆಟ್ ತೊಗೊಂಡ್ಬಿಟ್ಟು ನಾವು ಅವ್ರ ಜೀಪಲ್ಲೇ ಹೋಗಬೇಕಾಗತ್ತೆ. ಇದು ದೂದ್ ಸಾಗರ ನೀವು ನೋಡಿರ್ಬೋದು, ಕೆಸಲಾಕ್ ಹತ್ರ. ಸೊ ಮೇಲ್ಗಡೆ ಇರೋದೆಲ್ಲ ಕರ್ನಾಟಕ, ಕೆಳಗಡೆ ಇರೋದು ಗೋವಾ. ಗೋವಾ ನಮ್ಮ ಭಾರತ ದೇಶದಲ್ಲಿ ಅತಿ ಚಿಕ್ಕದಾಗಿರ್ತಕ್ಕಂಥ ರಾಜ್ಯ. 3702 ಚದರ ಕಿಲೋಮೀಟರ್ ಇದೆ. ಸೊ ನಾವೀಗ ಅವ್ರ ಜೀಪಲ್ಲಿ ಹತ್ಬಿಟ್ಟು ಹೋಗೋದು. ಸೊ ಇದು ಮಾರ್ಗ ಈ ರೀತಿಯಾಗಿ ನೋಡಿ, ಮಧ್ಯದಲ್ಲಿ ಚಿಕ್ಕ ಚಿಕ್ಕ ನದಿಗಳೆಲ್ಲ ಬರುತ್ತೆ. ಸೊ ನದಿ ಇದು ಏನು ಹೋಗ್ತಾ ಇರೋ ಪ್ಲೇಸ್ ಏನಿದೆ ಅಲ್ವಾ, ಇದು ಮಹಾವೀರ್ ನ್ಯಾಷನಲ್ ಪಾರ್ಕ್. ನೀವು ಇಲ್ಲಿ ಬೋರ್ಡು ಕೂಡ ನೋಡ್ಬೋದು. ಇಲ್ಲಿ ಮಧ್ಯದಲ್ಲಿ ಏನು ಮಾಡುತ್ತೆ ಅಂದರೆ ನಾವೀಗ ಲೈಫ್ ಜಾಕೆಟು ಇಲ್ಲಿ ಮತ್ತೆ ಚಾರ್ಜ್ ಮಾಡ್ತಾರೆ. ಆ ಚಾರ್ಜನ್ನು ನಾವಿಲ್ಲಿ ಪೇ ಮಾಡಬೇಕಾಗುತ್ತೆ, 249 ರೂಪೀಸು. ಸೊ ಇದೆಲ್ಲ ಮಹಾವೀರ್ ನ್ಯಾಷನಲ್ ಪಾರ್ಕ್. ಇದು ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ, ಇದು ಮಹಾವೀರ್ ನ್ಯಾಷನಲ್ ಪಾರ್ಕ್ ಇದೆ. ಸೊ ಆ ಮಾರ್ಗವಾಗಿ ಹೋಗಬೇಕಾಗುತ್ತೆ. ಇಲ್ಲಿ ನಮ್ಮ ಸ್ವಂತ ವೆಹಿಕಲ್ಗೆ ಅವಕಾಶ ಇರೋದಿಲ್ಲ ಈ ಒಂದು ಸ್ಥಳದಲ್ಲಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಈ ವಾಹನಗಳನ್ನು ನಿಲ್ಲಿಸ್ತಾರೆ. ಇದು ಆನಂತರ ನಾವೇನು ಮಾಡಬೇಕು, ಇಲ್ಲ ಒಂದು 100 ಮೀಟ್ರನ್ನ ನಾವು ವಾಕೇಬಲ್ ಹೋಗಬೇಕಾಗುತ್ತೆ. ಅವ್ರು ನಮಗೊಂದಿಷ್ಟು ಸಮಯ ಕೊಟ್ಟಿರ್ತಾರೆ. ಆ ಸಮಯದಲ್ಲಿ ನಾವು ಹೋಗಿ ವಾಪಸ್ಸು ಮತ್ತೆ ಅದೇ ವೆಹಿಕಲಲ್ಲಿ ನಾವು ವಾಪಸ್ ಹೋಗೋದು ಕೋಲಂವರೆಗೂ. ನಾವು ಕರ್ನಾಟಕದಿಂದ ಹೋದರೆ ರಾಮನಗರ, ಅನ್ಮೋಡ, ಮೋಲೆಂ ಬರುತ್ತೆ. ಗೋವಾದಲ್ಲಿ ಫಸ್ಟ್ ಎಂಟ್ರಿ ಕೊಡೋದೆ ನಮಗೆ. ನಾವು ರಾಮನಗರ ಕಡೆಯಿಂದ ಹೋದರೆ ಮೋಲೆಂ ಬರುತ್ತೆ. ಸೊ ಮೋಲೆಂನಿಂದ ನಾವು ಕೋಲಂಗೆ ಹೋಗಬೇಕಾಗುತ್ತೆ. ಸ್ವಂತ ವೆಹಿಕಲ್ ಇದ್ದರೆ ನಾವು ಕೋಲಂವರೆಗೂ ಹೋಗ್ಬೋದು. ಇಲ್ಲ ಅಂತಂದರೆ ಟೆಂಪೋ ಅವೆಲ್ಲ ಬರ್ತಾ ಇರುತ್ತೆ. ಸೊ ಅದರ ಸಹಾಯದಿಂದ ಕೂಡ ಹೋಗ್ಬೋದು. ಕೋಲಂನಿಂದ ಮಾತ್ರ ಇವ್ರ ಜೀಪಲ್ಲಿ ನಾವು ಹೋಗಬೇಕಾಗತ್ತೆ. ಸೊ ದೂದ್ ಸಾಗರ ಮೇಲ್ಗಡೆ ಇರೋದು ಕರ್ನಾಟಕ. ಸೊ ಕೆಳಗಡೆ ಇರೋದು ಏನದು ರೈಲ್ವೆ ಟ್ರ್ಯಾಕ್ ಬರುತ್ತೆ. ಕೆಳಗಡೆ ಇರೋದೆಲ್ಲ ಏನಂದರೆ ಗೋವಾ. ಬಟ್ ಗೋವಾದಿಂದ ನೋಡೋದೇ ತುಂಬ ಸೇಫ್ಟಿ ಆಗಿರುತ್ತೆ. ನಾವು ಟ್ರ್ಯಾಕಿಂದ ನೋಡೋದು ತುಂಬ ಅಪಾಯಕಾರಿ. ಎಷ್ಟೋ ಜನರು ಬಿದ್ದಲ್ಲಿ ಡೆತ್ ಆಗಿದ್ದಾರೆ. ಹಾಗೆ ಅಲ್ಲಿ ಪೊಲೀಸರು ಕೂಡ ಅವಕಾಶ ಮಾಡಿಕೊಡೋದಿಲ್ಲ ನೋಡಲಿಕ್ಕೆ. ಸೊ ಈ ಕಡೆಯಿಂದ ಹೋಗಿ ನೋಡಿ ಬರೋದು ತುಂಬ ಸೂಕ್ತವಾಗಿರುತ್ತೆ, ಹಾಗೆ ಸೇಫ್ಟಿ ಕೂಡ ಆಗಿರುತ್ತೆ. ಬಟ್ ಇಲ್ಲ ಸ್ವಲ್ಪ ಏನಂದರೆ ಒಂದು 100 ಮೀಟರು ನಡೀತಾ ಹೋಗಬೇಕಾಗತ್ತೆ. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದೇನು ದೂದ್ ಸಾಗರದಿಂದ ಏನು ನೀರು ಬಿದ್ದು ಹರಿದು ಬರುತ್ತಲ್ಲ, ಇದೇ ನೀರು ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು. ಬಟ್ ಇಲ್ಲಿ ಮಳೆಗಾಲದಲ್ಲಿ ತುಂಬ ನೀರು ರಭಸವಾಗಿ ಹರಿತಾ ಇರುತ್ತೆ. ಇದು ಬೇಸಿಗೆ ಸಮಯದಲ್ಲಿ ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ ತಿಂಗಳಲ್ಲಿ ಅಡ್ಡಿ ಇಲ್ಲ ನೋಡಲಿಕ್ಕೆ. ಸೊ ದೂದ್ ಸಾಗರ ನೀರು ಹರಿದು ಬರ್ತಕ್ಕಂಥದ್ದು. ನೀವು ಚೆನ್ನೈ ಎಕ್ಸ್ಪ್ರೆಸ್ಸು ಫಿಲ್ಮಲ್ಲಿ ಈ ದೂದ್ ಸಾಗರವನ್ನು ನೋಡ್ಬೋದು. ಹಾಗೆ ಈ ಮೈನಾ ಫಿಲ್ಮ್ ಅಂತ ಇದೆ. ಸೊ ಮೈನಾ ಕನ್ನಡದ ಒಂದು ಮೂವಿ ಅದ, ಅಲ್ಲಿ ಕೂಡ ನೋಡ್ಬೋದು. ನೀವು ಮೇಲ್ಗಡೆ ನೋಡ್ತಿದ್ದೀರ ರೈಲ್ವೆ ಟ್ರ್ಯಾಕ್ ಇದೆ ಅಲ್ವಾ, ಮೇಲ್ಗಡೆ ಇರೋದು ಕರ್ನಾಟಕ, ಕೆಳಗಡೆ ಇರೋದು ಗೋವಾ. ಗೋವಾ ನಾನು ಈಗಾಗಲೇ ಹೇಳಿದೆ ನಮ್ಮ ಭಾರತ ದೇಶದಲ್ಲಿ ಅತಿ ಚಿಕ್ಕ ರಾಜ್ಯ. ಇದು 3702 ಚದರ ಕಿಲೋಮೀಟರ್ ಇದೆ. ವಿಸ್ತೀರ್ಣದಲ್ಲಿ ಭಾಳ ಚಿಕ್ಕದಾಗಿರ್ತಕ್ಕಂಥ ರಾಜ್ಯ ಇದು. ಪೋರ್ಚುಗೀಸರ ಒಂದು ಮುಖ್ಯ ವ್ಯಾಪಾರ ಕೇಂದ್ರ ಆಗಿತ್ತು. 1961ರಲ್ಲಿ ಇದು ಸ್ವತಂತ್ರ ಆಗುತ್ತೆ ಗೋವಾ.
1961ರಿಂದ 1987ರವರೆಗೂ ಗೋವಾ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿತ್ತು. 1987ರಲ್ಲಿ ಆ ಕೇಂದ್ರಾಡಳಿತ ಪ್ರದೇಶದಿಂದ ಈ ಗೋವಾವನ್ನು ರಾಜ್ಯವನ್ನಾಗಿ ಮಾಡ್ತಾರೆ. ಆಗ ನಮ್ಮ ಭಾರತ ದೇಶದ 25ನೇ ರಾಜ್ಯ ಆಗುತ್ತೆ ಇದು. ಓಕೆ, ಇದೇ ನೋಡಿ ಈ ದೂದ್ ಸಾಗರ ಅಂತ ಏನು ಹೇಳ್ತೀವಲ್ವ, ಸೊ ಇದು ದೂದ್ ಸಾಗರ. ದೂದ್ ಸಾಗರ ಅಂತ ಯಾಕೆ ಕರೀತಾರೆ ಅಂದರೆ ನೋಡಲಿಕ್ಕೆ ಈ ಹಾಲಿನ ನೊರೆ ಅಂತ ಇರೋದ್ರಿಂದ ಅದಕ್ಕೆ ದೂದ್ ಸಾಗರ ಅಂತ ಕರೀತಾರೆ. ಇಲ್ಲಿ ಲೈಫ್ ಜಾಕೆಟ್ ಕೊಟ್ಟಿರ್ತಾರೆ, ಸೇಫ್ಟಿ ಇರುತ್ತೆ, ಸೊ ನೀರಿಗೂ ಕೂಡ ಇಳಿಬಹುದು, ಅಂತ ಏನು ಡೇಂಜರಸ್ ಇಲ್ಲ. ಇಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಹೋಗುತ್ತೆ. ಆ ರೈಲ್ವೆ ಟ್ರ್ಯಾಕಿಂದ ಮೇಲ್ಗಡೆ ಇರೋದು ಕರ್ನಾಟಕ, ಕೆಳಗಡೆ ಇರೋದು ಗೋವಾ. ನೀವು ಮೇಲ್ಗಡೆ ಏನು ಟ್ರ್ಯಾಕ್ ಕಾಣಿಸ್ತಾ ಇದಲ್ವಾ, ಸೊ ಮೇಲ್ಗಡೆ ಈಗ ನೋಡಿದಿಲ್ವಾ, ಸೊ ಅದೇನು ಅಂತಂದರೆ ಮೇಲ್ಗಡೆ ಇರೋದು ಕರ್ನಾಟಕ, ಕೆಳಗಡೆ ಇರೋದು ಗೋವಾ. ಬಟ್ ನೀವು ಟ್ರ್ಯಾಕಲ್ಲಿ ಬಂದು ನೋಡೋದಕ್ಕಿಂತ ಇಲ್ಲಿ ಬಂದು ನೋಡೋದು ತುಂಬ ಸೇಫ್ಟಿ ಆಗಿರುತ್ತೆ. ದೂದ್ ಸಾಗರ ಎಂಬ ಹೆಸರಿನ ಅರ್ಥವೇ ಹಾಲಿನ ಸಮುದ್ರ. ದೂರದಿಂದ ನೋಡಿದಾಗ ಬೆಟ್ಟದ ಮೇಲಿನಿಂದ ಹರಿದು ಬರುವ ನೀರು ಹಾಲಿನಂತೆ ಬಿಳಿಯಾಗಿ ಕಾಣುತ್ತದೆ. ಅದಕ್ಕೆ ಈ ಜಲಪಾತಕ್ಕೆ ದೂದ ಸಾಗರ ಎಂಬ ಅದ್ಭುತ ಹೆಸರು ಬಂದಿದೆ. ಈ ಜಲಪಾತವು ಭಾರತದ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ. ಸುಮಾರು 300 ಮೀಟರ್ಗಿಂತ ಹೆಚ್ಚು ಎತ್ತರದಿಂದ ಕೆಳಗೆ ಹರಿದು ಬರುವ ನೀರಿನ ದೃಶ್ಯ ನಿಜಕ್ಕೂ ಉಸಿರುಗಟ್ಟಿಸುವಷ್ಟು ಅದ್ಭುತವಾಗಿದೆ. ಈ ಜಲಪಾತವು ದಟ್ಟವಾದ ಅರಣ್ಯಗಳ ನಡುವೆ ಇರುವ ವೆಸ್ಟರ್ನ್ ಘಾಟ್ಸ್ ಪರ್ವತ ಶ್ರೇಣಿಯಲ್ಲಿ ನೆಲೆಗೊಂಡಿದೆ. ಸುತ್ತಲೂ ಹಸಿರು ಬೆಟ್ಟಗಳು, ದಟ್ಟ ಕಾಡುಗಳು ಮತ್ತು ಪ್ರಕೃತಿಯ ಮೌನ ಇವೆಲ್ಲವೂ ಸೇರಿ ಈ ಸ್ಥಳವನ್ನು ಪ್ರಕೃತಿಯ ಸ್ವರ್ಗವನ್ನಾಗಿ ಮಾಡಿವೆ. ಮಳೆಗಾಲದಲ್ಲಿ ದೂದ್ ಸಾಗರ್ ತನ್ನ ಸಂಪೂರ್ಣ ಸೌಂದರ್ಯವನ್ನು ತೋರಿಸುತ್ತದೆ. ಬೆಟ್ಟಗಳ ಮೇಲೆ ಸೇರುವ ಮಳೆ ನೀರು ಭಾರೀ ವೇಗದಲ್ಲಿ ಕೆಳಗೆ ಹರಿದು ಬರುವಾಗ ಜಲಪಾತವು ಒಂದು ಮಹಾ ಬಿಳಿ ಸಾಗರದಂತೆ ಕಾಣುತ್ತದೆ. ಜಲಪಾತದ ಸುತ್ತಲಿನ ಅರಣ್ಯವು ಹಲವು ಅಪರೂಪದ ಸಸ್ಯಗಳು ಮತ್ತು ಪ್ರಾಣಿಗಳ ಮನೆ ಆಗಿದೆ. ಇಲ್ಲಿ ಪ್ರಕೃತಿ ತನ್ನ ಮೂಲ ಸ್ವರೂಪದಲ್ಲೇ ಜೀವಂತವಾಗಿದೆ. ದೂದ್ ಸಾಗರ್ ಜಲಪಾತದ ಮತ್ತೊಂದು ವಿಶೇಷತೆ ಎಂದರೆ ಅದರ ಮೇಲಿನಿಂದ ಸಾಗುವ ರೈಲು ಮಾರ್ಗ. ಈ ಜಲಪಾತದ ಪಕ್ಕದಲ್ಲಿ ಸಾಗುವ ರೈಲು ಹಾದಿ ಅದ್ಭುತ ದೃಶ್ಯವನ್ನು ಸೃಷ್ಟಿಸುತ್ತದೆ. ರೈಲು ಬೆಟ್ಟದ ಮೇಲೆ ಸಾಗುವಾಗ ಅದರ ಪಕ್ಕದಲ್ಲಿ ಹರಿಯುವ ಜಲಪಾತದ ದೃಶ್ಯ ನೋಡಲು ಸಾವಿರಾರು ಪ್ರವಾಸಿಗರು ಬರುತ್ತಾರೆ. ಈ ಜಲಪಾತದ ಸೌಂದರ್ಯವನ್ನು ನೋಡಿದಾಗ ಪ್ರಕೃತಿಯ ಮಹತ್ವ ಮತ್ತು ಅದ್ಭುತ ಶಕ್ತಿ ನಮಗೆ ಸ್ಪಷ್ಟವಾಗುತ್ತದೆ. ಇಲ್ಲಿ ನಿಂತು ಕೇಳಿದರೆ ನೀರು ಕೆಳಗೆ ಬೀಳುವ ಗರ್ಜನೆಯ ಧ್ವನಿ ಕಿವಿಗಳಿಗೆ ಸಂಗೀತದಂತೆ ಕೇಳುತ್ತದೆ. ಸುತ್ತಲಿನ ಹಸಿರು ಪರಿಸರ, ತಂಪಾದ ಗಾಳಿ ಮತ್ತು ನೀರಿನ ಹನಿಗಳು ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡುತ್ತವೆ. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಈ ಅದ್ಭುತ ಜಲಪಾತವನ್ನು ನೋಡಲು ಬರುತ್ತಾರೆ. ಸಾಹಸ ಪ್ರಿಯರು ಇಲ್ಲಿ ಟ್ರೆಕಿಂಗ್ ಮಾಡುತ್ತಾರೆ. ಪ್ರಕೃತಿ ಪ್ರಿಯರು ಇದರ ಸೌಂದರ್ಯವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಾರೆ. ಪ್ರಕೃತಿಯ ಈ ಅದ್ಭುತ ಕಲಾಕೃತಿಯನ್ನು ಒಮ್ಮೆ ನೋಡಿದರೆ ಜೀವನ ಪೂರ್ತಿ ಮರೆಯಲಾಗದ ಅನುಭವವಾಗುತ್ತದೆ. ದೂದ್ ಸಾಗರ್ ಕೇವಲ ಒಂದು ಜಲಪಾತವಲ್ಲ, ಅದು ಪ್ರಕೃತಿಯ ಶಕ್ತಿ, ಸೌಂದರ್ಯ ಮತ್ತು ಅದ್ಭುತ ಸೃಷ್ಟಿಯ ಪ್ರತೀಕವಾಗಿದೆ. ಗೋವಾ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ನೆಲೆಗೊಂಡಿರುವ ಈ ಜಲಪಾತ ನಮಗೆ ಪ್ರಕೃತಿಯ ಅದ್ಭುತ ಲೋಕವನ್ನು ಪರಿಚಯಿಸುತ್ತದೆ. ಒಮ್ಮೆ ಇಲ್ಲಿ ಬಂದರೆ ನಗರದ ಗದ್ದಲವನ್ನು ಮರೆಯಬಹುದು. ಮನಸ್ಸು ಸಂಪೂರ್ಣವಾಗಿ ಪ್ರಕೃತಿಯೊಂದಿಗೆ ಒಂದಾಗುತ್ತದೆ. ಅದರ ಕಾರಣದಿಂದ ದೂದ್ ಸಾಗರ್ ಫಾಲ್ಸ್ ಭಾರತದಲ್ಲಿನ ಅತ್ಯಂತ ಸುಂದರವಾದ ಪ್ರಕೃತಿ ಸೌಂದರ್ಯಗಳಲ್ಲಿ ಒಂದಾಗಿದೆ. Come on.
ಸ್ನೇಹಿತರೆ, ಪ್ರಕೃತಿಯ ಅದ್ಭುತ ಕಲೆಗಳಲ್ಲಿ ಒಂದಾದ ಈ ಭವ್ಯ ಜಲಪಾತವಾದ ದೂದ್ಸಾಗರ್ ಫಾಲ್ಸ್ ನಮ್ಮ ಮುಂದೆ ತನ್ನ ಅಪಾರ ಸೌಂದರ್ಯವನ್ನು ತೋರಿಸಿತು. ಬೆಟ್ಟಗಳ ಎತ್ತರದಿಂದ ಹಾಲಿನ ಹರಿವಿನಂತೆ ಕೆಳಗೆ ಧುಮುಕುವ ಈ ಜಲಪಾತವನ್ನು ನೋಡಿದಾಗ ಪ್ರಕೃತಿಯ ಮಹಿಮೆ ಎಷ್ಟು ಅದ್ಭುತವೆಂಬ ನಮಗೆ ಸ್ಪಷ್ಟವಾಗುತ್ತದೆ. ದಟ್ಟವಾದ ಕಾಡುಗಳು, ಹಸಿರು ಬೆಟ್ಟಗಳು ಮತ್ತು ಮಂಜಿನ ನಡುವೆ ಹರಿಯುವ ಈ ಜಲಪಾತವು ಪ್ರಕೃತಿಯ ಜೀವಂತ ಕಾವ್ಯದಂತಿದೆ. ಇಲ್ಲಿ ನಿಂತಾಗ ನೀರಿನ ಗರ್ಜನೆಯ ಧ್ವನಿ, ತಂಪಾದ ಗಾಳಿ ಮತ್ತು ಸುತ್ತಲಿನ ಶಾಂತಿ ಮನಸ್ಸಿಗೆ ಒಂದು ಹೊಸ ಅನುಭವವನ್ನು ನೀಡುತ್ತದೆ. ಈ ಜಲಪಾತವು ನೆಲೆಗೊಂಡಿರುವ ವೆಸ್ಟರ್ನ್ ಘಾಟ್ಸ್ ಪರ್ವತ ಶ್ರೇಣಿ ಪ್ರಕೃತಿಯ ಅದ್ಭುತ ಸಂಪತ್ತನ್ನು ಹೊತ್ತುಕೊಂಡಿದೆ. ಇಲ್ಲಿ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮರ, ಪ್ರತಿಯೊಂದು ನೀರಿನ ಹನಿ ಪ್ರಕೃತಿಯ ಸೌಂದರ್ಯವನ್ನು ಹಾಡುತ್ತಿರುವಂತೆ ಕಾಣುತ್ತದೆ. ಒಮ್ಮೆ ಇಲ್ಲಿ ಬಂದು ಈ ದೃಶ್ಯವನ್ನು ನೋಡಿದರೆ ಜೀವನದ ಗದ್ದಲವನ್ನು ಕ್ಷಣ ಮಾತ್ರಕ್ಕೆ ಮರೆಯಬಹುದು. ಮನಸ್ಸು ಪ್ರಕೃತಿಯ ಮಡಿಲಿನಲ್ಲಿ ವಿಶ್ರಾಂತಿ ಪಡೆಯುತ್ತದೆ. ಪ್ರಕೃತಿಯ ಈ ಅದ್ಭುತ ಸೃಷ್ಟಿ ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು, ಕಾಪಾಡಬೇಕು ಮತ್ತು ಗೌರವಿಸಬೇಕು. ಇಲ್ಲಿ ಕಳೆಯುವ ಪ್ರತಿಯೊಂದು ಕ್ಷಣವು ನೆನಪಿನಲ್ಲಿ ಉಳಿಯುವ ಅಮೂಲ್ಯ ಅನುಭವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.